ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಇವಳು ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ನಾವು ಮಂಗಳೂರಿಗೆ ಬಂದಿದ್ದೀವಿ. ಇದು ನಮ್ದು ಮಂಗಳೂರಲ್ಲೊಂದು ಅಪಾರ್ಟ್ಮೆಂಟ್ ಇತ್ತಲ್ವಾ, ಅದರ ಹೋಮ್ ಟೂರ್ ನಿಮ್ಗೆ ತೋರಿಸೋಣ ಹೇಗಿದೆ ಅಂತ. ಅದನ್ನು ಹೋಮ್ ಟೂರ್ ಮಾಡೋಣ ಅಂತ ನಾನು ನಿಮಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮಗಳ ಊರಿಗೆ, ಅಂದರೆ ದೊಡ್ಡ ಮಗಳು ನೆದರ್ಲ್ಯಾಂಡ್ಸಿಂದ ಬಂದಿದ್ಲು. ಅಳಿಯನ ಊರಲ್ಲಿ ಅಳಿಯನ ತಮ್ಮನ ಮದುವೆ ಇತ್ತು. ಅದು ಯಲ್ಲಾಪುರ ಅಂತ ಸಿರ್ಸಿಯಿಂದ ಆ ಕಡೆ, ಅದು ಮುಗಿಸಿ ಇವತ್ತು ಬೆಳಿಗ್ಗೆ ಮಂಗಳೂರಿಗೆ ಬಂದ್ವಿ. ಹಾಗಾಗಿ ಮಂಗಳೂರಿಗೆ ಬಂದವರು ನಿಮಗೆ ಮಂಗಳೂರು ಮನೇನ ನಾವು ಫುಲ್ಲು ಪೇಂಟಿಂಗ್ ಮಾಡಿಸಿ, ವಾಶ್ ಮಾಡಿಸಿ, ಎಲ್ಲ ಮಾಡಿಸಿ ಕ್ಲೀನ್ ಮಾಡಿ ಇಟ್ಟಿದ್ವಿ. ನಿಮ್ಗೊಂದ್ಸಲ ತೋರಿಸೋಣ. ಒಂದು ಸಿಂಪಲ್ ಆಗಿರುವ ನಮ್ಮ ಮಂಗಳೂರು ಅಪಾರ್ಟ್ಮೆಂಟಿನ ಒಂದು ಹೋಮ್ ಟೂರ್ ನಿಮಗೂ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಮನೆಯ ಮೇನ್ ಎಂಟ್ರೆನ್ಸಿಂದ ಬಾಗಿಲು ತೆಗೆದು ಒಳಗಡೆ ಹೋಗೋಣ ಬನ್ನಿ. ಬಾಗಿಲು ತೆಗೆದು ಒಳಗಡೆ ಹೋದರೆ ಸೀದಾ ಹಾಲಿಗೆ ಎಂಟ್ರಾಗ್ತೀವಿ ನಾವು. ನೋಡಿ, ಸೀದಾ ಹಾಲಿಗೆ ಎಂಟ್ರಾದರೆ ಎದುರುಗಡೆ ಒಂದು ಫ್ರೆಂಚ್ ವಿಂಡೋ ಆಗಿ ಬಾಲ್ಕನಿ ಬರುತ್ತೆ. ಅಲ್ಲಿಂದ ಒಳ್ಳೆ ವ್ಯೂ ಇದೆ. ಆಮೇಲೆ ಆ ಕಡೆ ಟಿ ವಿ ಯೂನಿಟ್ ಇದೆ. ಒಳ್ಳೆ ಕೂತ್ಕೊಂಡು ಸಂಜೆ ಹೊತ್ತು ಟೈಮ್ ಪಾಸ್ ಮಾಡೋಕ್ಕೆ ಎಲ್ಲ ಬಾಲ್ಕನಿಲಿ ಚಂದ ವ್ಯೂ ಇದೆ ಫ್ರೆಂಡ್ಸ್. ಮೇನ್ ರೋಡಿಗೆ ಫೇಸಿಂಗ್ ಇದೆ ಅದು. ಇದು ನಮ್ಮ ಹಾಲ್, ಟಿ ವಿ ಯೂನಿಟ್ ಇದೆ. ಆ ಹಾಲಿಂದ ಆಮೇಲೆ ಒಳಗಡೆ ಹೋದರೆ ಆ ಕಡೆ ಈ ಕಡೆ ಕಿಚನ್ನು, ಬೆಡ್ರೂಮ್ಸು ಎಲ್ಲ ಬರುತ್ತೆ. ಇದು ನಮ್ಮ ಹಾಲಿನ ವ್ಯೂ. ನಿಮಗೆ ಪ್ರತಿಯೊಂದು ಫ್ಯಾನ್ ಇದೆ, ಫ್ಯಾನ್ಸಿ ಲೈಟ್ಸ್ ಇದೆ, ಎಲ್ಲವೂ ಇದೆ. ಟಿ ವಿ, ವಾಷಿಂಗ್ ಮೆಷಿನ್ ಇಟ್ಟಿರಲಿಲ್ಲ ನಾವು, ಮತ್ತು ಎಲ್ಲವೂ ಸೆಟ್ ಮಾಡಿದ್ವಿ ಮನೆಯಲ್ಲಿ. ಫ್ರಿಜ್ಜು ಇತ್ತು, ಈಗ ಫ್ರಿಜ್ಜನ್ನು ತೆಗೆದ್ವಿ. ಮತ್ತು ಎಲ್ಲ ಸೋಫಾ ಇಟ್ಟಿದ್ವಿ, ಎ ಸಿ ಇದೆ, ಎಲ್ಲ ಲೈಟ್ಸು, ಗೀಝರು, ಫ್ಯಾನು, ಎಕ್ವಾಗಾರ್ಡು, ಕಾಟ್ಸು, ಬೆಡ್ಸು, ಪ್ರತಿಯೊಂದು ಇಂಡಕ್ಷನ್ನು ಎಲ್ಲವೂ ಇಟ್ಟಿದ್ವಿ ನಾವು. ಈ ರೀತಿ ಇದು ಬಾಲ್ಕನಿಯಿಂದ ಹೊರಗಡೆ ವ್ಯೂ ಚೆನ್ನಾಗಿದೆ. ಫುಲ್ ವ್ಯೂ ಕಾಣುತ್ತೆ. ಮೇನ್ ರೋಡಿಗೂ ಪಕ್ಕನೇ ಇದೆ. ತುಂಬ ಸಂಜೆ ಹೊತ್ತು ಕೂರಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನಾವು ಇಷ್ಟು 3 ವರ್ಷ ಆಯ್ತು ಈಗ ಈ ಅಪಾರ್ಟ್ಮೆಂಟ್ ತೊಗೊಂಡು ಬಾಡಿಗೆ ಕೊಟ್ಟಿದ್ವಿ. ಈಗ ಡಿಸೆಂಬರ್ ಕೊನೆಯಲ್ಲಿ ಬಾಡಿಗೆ ಅವರನ್ನು ಖಾಲಿ ಮಾಡಿಸಿದ್ವಲ್ಲ, ಆವಾಗ ಎಲ್ಲ ಬಂದು ಜನವರಿ ಫಸ್ಟ್ ವೀಕಲ್ಲಿ ಫುಲ್ ಮನೆ ಕ್ಲೀನ್ ಮಾಡಿ ಪೇಂಟಿಂಗ್ ಮಾಡಿಸಿ ಹೋಗಿದ್ದು. ಈಗ ಪುನಃ ಬಂದಿದ್ದೀವಲ್ಲ, ನಿಮಗೂ ತೋರಿಸೋಣ, ಒಂದು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ನಿಮ್ಮ ಕಮೆಂಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಂಪಲ್ ಆಗಿರುವಂತಹ ಒಂದು ಫ್ಯಾಮಿಲಿಗೆ ಇರುವಂತಹ ಚಿಕ್ಕದಾಗಿ ಚೊಕ್ಕದಾಗಿ ಇರುವಂತಹ ಅಪಾರ್ಟ್ಮೆಂಟ್ ಇದು. ನೋಡಿ, ಅಲ್ಲಿಂದ ಇದು ಹಾಲಿಂದ ಒಂದು ಪ್ಯಾಸೇಜ್ ಬರುತ್ತೆ. ಅಲ್ಲಿಂದ ಮುಂದೆ ಹೋದರೆ ಹೇಗೆ, ಏನು ಕಾಣುತ್ತೆ, ಏನು ಬರುತ್ತೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಹಾಲಿಂದ ಪ್ಯಾಸೇಜಲ್ಲಿ ಲೆಫ್ಟಿಗೆ ಹೋದರೆ ಕಿಚನ್ ಬಂತು. ಕಿಚನ್ ನೋಡಿ ಫ್ರೆಂಡ್ಸ್, ಈ ಕಡೆ ಒಂದು ಫುಲ್ ಸ್ಲ್ಯಾಬ್ ಇದೆ. ಫುಲ್ಲು ವುಡ್ ವರ್ಕ್ ಮಾಡಿಸಿದ್ದೀವಿ ನಾವು. ಫುಲ್ಲು ಡ್ರಾಯರ್ಸ್ ಇದೆ. ಮೇಲ್ಗಡೆನೂ ಅಷ್ಟೇ ನೋಡಿ, ಲಾಫ್ಟು ಮೇಲೂ ಫುಲ್ಲು ಒಂದು ಎಷ್ಟು ಬೇಕಾದರೂ ಸಾಮಾನು ಇಟ್ಕೊಳ್ಳುವಷ್ಟು ಸಜ್ಜ ಲಾಫ್ಟು ಇದೆ. ಶೆಲ್ಫ್ಸು, ರ್ಯಾಕ್ಸು ಅಷ್ಟೇ, ಸಿಕ್ಕಾಪಟ್ಟೆ ರ್ಯಾಕ್ಸ್ ಮಾಡಿಸಿದ್ದೀವಿ. ಯಾವುದಕ್ಕೂ ಕೊರತೆ ಇಲ್ಲ, ಅಷ್ಟು ಜಾಗ ಇದೆ. ಇದು ಒಂದು ಸೈಡು. ಅದರ ಅಪೋಸಿಟ್ ಸೈಡು ಈ ಕಡೆ ನೋಡಿ, ಈ ಕಡೆನೂ ಅಷ್ಟೇ ಪೂರ್ತಿ ಶೆಲ್ಫ್ಸ್ ಮಾಡಿಸಿದ್ದೀವಿ. ಇಲ್ಲಿ ಅರ್ಜೆಂಟ್ ಇದ್ದರೆ ಇಲ್ಲೇ ಕೂತ್ಕೊಂಡು ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡು ಊಟ ತಿಂಡಿನೂ ಮಾಡಬಹುದು. ಆ ಥರ ವ್ಯವಸ್ಥೆ ಮಾಡಿಸಿದ್ದೀವಿ. ನೋಡಿ, ಮೇಲ್ಗಡೆ ಪೂರ್ತಿ ಲಾಫ್ಟ್ ಇದೆ. ಹಾಗೆಯೇ ಡ್ರಾಯರ್ಸು ತುಂಬ ಮಾಡಿಸಿದ್ದೀವಿ. ಇಲ್ಲಿ ಫ್ರಿಜ್ ಇಡೋಕ್ಕೆ ಜಾಗ ಬಿಟ್ಟು ಆ ಕಡೆನೂ ಫುಲ್ ಡ್ರಾಯರ್ಸ್ ಮಾಡಿಸಿದ್ದೀವಿ. ನೋಡಿ, ಪೂರ್ತಿ ಅಡುಗೆ ಮನೆ. ಎಷ್ಟು ಬೇಕಿದ್ರೂ ಸಾಮಾನು ಇಟ್ಕೊಳ್ಳುವಷ್ಟು ಜಾಗ ಇದೆ. ಹಾಗೆ ಇದು ಈ ಕಡೆ ಯುಟಿಲಿಟಿಗೂ ಅಷ್ಟೇ. ಈ ಕಡೆ ಸೋಪೆಲ್ಲ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಸಿದ್ದೀವಿ. ಈ ಕಡೆ ವಾಷಿಂಗ್ ಮೆಷಿನಿಗೆಲ್ಲ ವ್ಯವಸ್ಥೆ ಇದೆ ಯುಟಿಲಿಟಿಲಿ. ಇದು ಯುಟಿಲಿಟಿ.
ಹಾಗೆ ಯುಟಿಲಿಟಿಯಿಂದ ನಿಮಗೆ ಕಿಚನ್ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ತೋರಿಸ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಯುಟಿಲಿಟಿಯಿಂದ ಕಿಚನ್ನು ಈ ಥರ ಬರುತ್ತೆ. ಫುಲ್ಲು ನಿಮಗೆ ಮೇಲ್ವರೆಗೂ ಡ್ರಾಯರ್ಸ್ ಇದೆ. ಕಿಚನ್ನಿಂದ ಹೊರಗಡೆ ಬಂದರೆ ಸೀದಾ ಎದುರುಗಡೆ ಹೋದರೆ ಒಂದು ಬೆಡ್ರೂಮ್ ಬರುತ್ತೆ. ನೋಡಿ, ಇದೊಂದು ಬೆಡ್ರೂಮು. ಕಾಟ್ ಹಾಕಿದ್ದೀವಿ. ಇದು ನಾವು ತಂದಿರುವಂತಹ ಸೂಟ್ ಕೇಸ್ ಇಟ್ಟಿದ್ದೀವಿ ಅಲ್ಲಿ. ಈ ಕಡೆ ನೋಡಿ ಫುಲ್ಲು ವಾರ್ಡ್ರೋಬ್ಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ ರೂಮಿಗೆಲ್ಲ. ಇದು ಒಂದು ರೂಮ್ ಆಯಿತು. ಹಾಗೆಯೇ ಈ ಪ್ಯಾಸೇಜಲ್ಲೇ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಿಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಸಿಂಕ್ ಇದೆ, ಇಲ್ಲಿ ಮಿರರ್ ಇದೆ, ಹಾಗೆಯೇ ಬಾತ್ರೂಮು ನೋಡಿದ್ರಲ್ವಾ, ಇದು ಕಾಮನ್ ಬಾತ್ರೂಮು. ಹಾಗೆ ಪ್ಯಾಸೇಜಲ್ಲಿ ಮುಂದೆ ಹೋದರೆ ಎರಡನೇ ಬೆಡ್ರೂಮ್ ಬರುತ್ತೆ. ಎರಡನೇ ಬೆಡ್ರೂಮ್ ಎಂಟರ್ ಆದ ತಕ್ಷಣ ರೈಟ್ ಸೈಡಿಗೆ ಈ ಬೆಡ್ರೂಮಿನ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಮಿರರು, ಅದ್ರ ಒಳಗಡೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಡ್ರಾಯರ್ಸು ಮಾಡಿಸಿದ್ದೀವಿ. ಕಬೋರ್ಡ್ ಇದೆ ಅದರ ಒಳಗಡೆ. ಹಾಗೆಯೇ ಇಲ್ಲೂ ಅಷ್ಟೇ ಸಾಮಾನು ಇಟ್ಕೊಳ್ಳೋಕ್ಕೆ ಈ ಥರ ಶೆಲ್ಫ್ಸು ಮಾಡಿಸಿದ್ದೀವಿ. ಹಾಗೆ ಇಲ್ಲಿ ಬೆಡ್ರೂಮ್ ಇದು ಫುಲ್ ಡ್ರೆಸ್ ಮಾಡಿಕೊಂಡು ನೀವು ನೋಡ್ಕೊಳ್ಳೋಕ್ಕೆ ಫುಲ್ ಮಿರರ್ ಹಾಕಿದ್ದೀವಿ. ಹಾಗೆಯೇ ಈ ಕಡೆ ವಾರ್ಡ್ರೋಬ್ ನೋಡಿ ಫ್ರೆಂಡ್ಸ್, ಈ ಕಡೆ ಇದೂ ಸ್ಲೈಡಿಂಗ್ ವಾರ್ಡ್ರೋಬ್ಸೇ ಇದೆ. ಈ ಕಡೆ ಮಂಚ ಇದೆ, ಹಾಗೆ AC ಇದೆ, ಎಲ್ಲ ಡೆಕೋರೇಟಿವ್ ಲೈಟ್ಸು ಏನೇನು ಹಾಕಿಸ್ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಸಿದ್ದೀವಿ ನಾವು. ನೋಡಿದ್ರಲ್ಲ, ಇಲ್ಲಿ ಕಾಟು, ವಿಂಡೋ, AC, ಇಲ್ಲಿಂದ ಹೊರಗಡೆ ಹಾಲ್ ವ್ಯೂನು ಹೀಗೆ ಕಾಣುತ್ತೆ. ಪ್ಯಾಸೇಜಲ್ಲಿ ಸ್ಟ್ರೈಟ್ ಹೋಗಿಬಿಟ್ರೆ ಪ್ಯಾಸೇಜ್ ನೋಡಿ. ಇಲ್ಲೂ ಒಂದು ವೇಸ್ಟ್ ಮಾಡೋದು ಬೇಡ ಅಂತ ಸಾಮಾನಿಡಕ್ಕೆ ಬಾಗಿಲು, ಬೆಡ್ರೂಮಿನ ಡೋರಿಂದ ಮೇಲ್ಗಡೆ ದೊಡ್ಡ ಅಟ್ಟ ಥರ ಒಂದು ಲಾಫ್ಟ್ ಮಾಡಿಸಿದ್ದೀವಿ. ಹಾಗೆ ಇಡೀ ರೂಮಿಗೂ ಮೇಲ್ಗಡೆ ಲಾಫ್ಟು ಇದೆ, ವಾರ್ಡ್ರೋಬ್ಸ್ ಇದೆ. ವಾಪಸ್ ಬಂದರೆ ವಾಶ್ರೂಮು, ಈ ಕಡೆ ಫಸ್ಟ್ ಬೆಡ್ರೂಮು, ರೈಟ್ ಸೈಡಿಗೆ ಕಿಚನ್ನು. ವಾಪಸ್ ಬಂದರೆ ಇದು ಹಾಲಿನ ವ್ಯೂ. ನೋಡಿದ್ರಲ್ವ ಫ್ರೆಂಡ್ಸ್, ಇವಿಷ್ಟು ನಮ್ಮ ಒಂದು ಸಿಂಪಲ್ ಅಪಾರ್ಟ್ಮೆಂಟಿನ ಹೋಮ್ ಟೂರ್ ಮಾಡಿದೆ ನಿಮಗೆ ಅಲ್ವಾ. ಸ್ಪೆಷಲ್ ಏನಿಲ್ಲ, ನಿಮಗೂ ತೋರಿಸಿದಾಗಾಯಿತು. ಇದರ ಬಗ್ಗೆ ತುಂಬ ವಿಷಯ ನಾನು ಮಾತಾಡೋಕ್ಕಿದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಹೇಳ್ತೀನಿ. ನಾವು ಇದನ್ನು 3 ವರ್ಷದಿಂದ ಬಾಡಿಗೆ ಕೊಟ್ಟಿದ್ವಿ ಫ್ರೆಂಡ್ಸ್. ಈಗ 25 ದಿವಸ ಆಯಿತು ಬಾಡಿಗೆಯವರನ್ನು ಖಾಲಿ ಮಾಡಿಸಿ ಬಂದು ಪೇಂಟಿಂಗ್ ಮಾಡಿಸಿ ಕ್ಲೀನಿಂಗ್ ಎಲ್ಲ ಮಾಡಿಸಿ ಹೋಗಿದ್ವಿ ನಾವು. ಈಗ ಆ ಬಾಡಿಗೆಯವರಿಂದ ನಾವು ಅನುಭವಿಸಿರುವಂತಹ ನೋವಿದೆಯಲ್ಲ, ಕಷ್ಟ ಇದೆಯಲ್ಲ, ಎಲ್ಲ ಓನರ್ಸ್ ತೊಂದರೆ ಕೊಡ್ತಾರೆ ಅಂತಾರಲ್ವ. ಬಾಡಿಗೆ ಅವರಿಂದ ನಮಗಾಗಿರುವಂತಹ ತೊಂದರೆಯನ್ನು ನಿಮಗೆ ಎಲ್ಲ ವಿವರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಕ್ಕೆ ನಾನು ಹೇಳ್ತೀನಿ. ಆದೀತಾ? ಹೇಗೆ ಅನಿಸ್ತು ನಿಮಗೆ? ನಮ್ಮ ಹೋಮ್ ಟೂರ್ ಇಷ್ಟ ಆಯಿತಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ. ಬಾಯ್, ಎಲ್ಲರಿಗೂ ನಮಸ್ತೆ.